ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 5 ಕರ್ಮ ಸನ್ಯಾಸ ಯೋಗ. ಇದರಿಂದ ಇವತ್ತು 12ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 12. ಯುಕ್ತ ಕರ್ಮ ಫಲಂ ತ್ಯಕ್ತ್ವಾ ಶಾಂತಿಮಾಪ್ನೋತಿ ನೈಷ್ಠಿಕೀಂ ಆಯುಕ್ತ ಕಾಮಕಾರೇಣ ಫಲೇ ಸಕ್ತೋ ನಿಬಧ್ಯತೆ. ಅನುವಾದ: ಕರ್ಮಯೋಗಿಯು ಕರ್ಮಗಳ ಫಲಗಳನ್ನು ತ್ಯಾಗ ಮಾಡಿ ಭಗವತ್ ಪ್ರಾಪ್ತಿ ರೂಪವಾದ ಶಾಂತಿಯನ್ನು ಪಡೆಯುತ್ತಾನೆ ಮತ್ತು ಸಕಾಮ ಪುರುಷನು ಕಾಮನೆಯ ಪ್ರೇರಣೆಯಿಂದ ಫಲದಲ್ಲಿ ಆಸಕ್ತನಾಗಿ ಬಂಧಿತನಾಗುತ್ತಾನೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ನಾವು ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಶ್ಲೋಕಗಳಲ್ಲಿ ನಾವೇನು ತಿಳ್ಕೊಂಡ್ವಿ? ಒಬ್ಬ ಸಾಂಖ್ಯಯೋಗಿ ಹೇಗೆ ಕೆಲಸ ಮಾಡ್ತಾನೆ, ಅವನ ಭಾವ ಏನು, ಯಾವ ರೀತಿ ಮಾಡ್ತಾನೆ ಅಂತೆಲ್ಲ ತಿಳ್ಕೊಂಡ್ವಿ. ಆಮೇಲೆ ಒಬ್ಬ ಕರ್ಮಯೋಗಿ ಯಾವ ರೀತಿ ಅವನು ಭಾವ ಇರುತ್ತೆ ಮತ್ತು ಅವನು ಯಾವ ರೀತಿ ಕೆಲಸ ಮಾಡ್ತಾನೆ ಅಂತ ತಿಳ್ಕೊಂಡ್ವಿ. ಈಗ ಈ ರೀತಿ ಕೆಲಸ ಮಾಡುವಂತಹ ಭಕ್ತಿ ಪ್ರಧಾನವಾಗಿರುವಂತಹ ಕರ್ಮಯೋಗಿ ಇರ್ತಾನಲ್ಲ, ಅವನು ಯಾವುದೇ ಪಾಪಗಳಲ್ಲೂ ಬೀಳೋದಿಲ್ಲ. ಅಂದರೆ ಅವನಿಗೆ ಯಾವ ಪಾಪಗಳು ಅಂಟ್ಕೊಳ್ಳೋದಿಲ್ಲ. ಯಾಕೆ? ಅಲ್ಲಿ ನಾನೇನು ಮಾಡ್ತಾ ಇಲ್ಲ, ಭಗವಂತ ಮಾಡಿಸ್ತಾ ಇದ್ದಾನೆ ಅಥವಾ ಭಗವಂತನಿಗಾಗಿ ಇದು ಮಾಡ್ತಾ ಇದ್ದೀನಿ ಅಂತ ಇರುತ್ತೆ. ಅಲ್ಲಿ ಅವನು ಸ್ವಾರ್ಥ ಏನೂ ಇರೋದಿಲ್ಲ. ಮತ್ತು ಕರ್ಮ ಪ್ರಧಾನವಾಗಿರುವಂತಹ ಕರ್ಮಯೋಗಿಯ ಅಂತಃಕರಣ ಕೂಡ ಶುದ್ಧ ಆಗುತ್ತೆ ಅಂತ ನಾವು ತಿಳ್ಕೊಂಡಿದ್ವಿ. ಈ ರೀತಿ ನಾವು ಕೇಳಿದಾಗ ಕರ್ಮ ಪ್ರಧಾನ ಕರ್ಮಯೋಗಿಯ ಅಂತಃಕರಣ ಶುದ್ಧವಾಗುತ್ತೆ ಅಂತ ಕೇಳಿದ ಮೇಲೆ ಕರ್ಮಯೋಗದ ಫಲ ಬರೀ ಅಂತಃಕರಣದ ಶುದ್ಧಿಗೋಸ್ಕರ ಮಾತ್ರ ಇದೆಯೋ ಅಥವಾ ಇದರಿಂದ ಬೇರೆ ಇನ್ನೇನಾದರೂ ವಿಶೇಷವಾದಂತಹ ಫಲ ಇದೆಯಾ ಅನ್ನೋಂಥ ಒಂದು ಪ್ರಶ್ನೆ ಅಥವಾ ಜಿಜ್ಞಾಸೆ ನಮಗೆ ಬರುತ್ತೆ. ಅದೇ ರೀತಿ ಈಗ ಒಬ್ಬ ಮನುಷ್ಯ ಈ ರೀತಿ ಕೆಲಸ ಮಾಡದೆ, ಅಂದರೆ ಏನು, ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಕೆಲಸಗಳನ್ನು ಮಾಡದೆ, ಅವನಿಗಾಗಿ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ದೆ, ಭಕ್ತಿ ಪ್ರಧಾನವಾಗಿ ಕರ್ಮ ಪ್ರಧಾನವಾಗಿ ಮಾಡುವಂಥ ಕೆಲಸಗಳನ್ನು ಮಾಡದೆ ಅವನು ಸಕಾಮ ಭಾವನೆಯನ್ನು ಇಟ್ಕೊಂಡು, ಅಂದರೆ ನನಗೇನೋ ಒಂದು ಒಳ್ಳೆಯದಾಗುತ್ತೆ, ನಾನು ಒಳ್ಳೆಯ ಕೆಲಸಗಳನ್ನು ಮಾಡಿದ್ರೆ ಅಂತ ಆ ರೀತಿಯ ಒಂದು ಭಾವನೆ ಇಟ್ಕೊಂಡು ಒಳ್ಳೆಯ ಕೆಲಸಗಳನ್ನು ಮಾಡೋದರಲ್ಲಿ ತಪ್ಪೇನಿದೆ ಅನ್ನುವಂತಹ ಜಿಜ್ಞಾಸೆ ನಮ್ಮಲ್ಲಿ ಉಂಟಾಗುತ್ತೆ. ಅಂದರೆ ಒಂಥರ ಕ್ಯೂರಿಯಾಸಿಟಿ, ಹೌದು ಹಾಗೂ ಮಾಡ್ಬೋದಲ್ಲ, ನಾನಿವಾಗ ನನ್ನ ಇಚ್ಛೆಗಳನ್ನು ಪೂರೈಸ್ಕೊಳ್ಳೋದಕ್ಕೆ ಅಂತಲೇ ಒಳ್ಳೆಯ ಕೆಲಸಗಳನ್ನೇ ಮಾಡಬಹುದಲ್ಲ ಅಂತಂದ್ಬಿಟ್ಟು ಇಲ್ಲಿ ನಮಗೆ ಪ್ರಶ್ನೆ ಬರಬಹುದು. ಅದಕ್ಕೋಸ್ಕರ ಈಗ ಇದೇ ಮಾತನ್ನು ಇನ್ನೊಂದಷ್ಟು ಸ್ಪಷ್ಟ ರೂಪದಿಂದ ತಿಳಿಸೋದಕ್ಕೋಸ್ಕರ ಈಗ ಭಗವಂತ ಈ ಒಂದು ಶ್ಲೋಕಗಳಲ್ಲಿ ಹೇಳ್ತಾನೆ. ಏನು ಹೇಳ್ತಾನೆ ಅನ್ನೋದನ್ನು ತಿಳ್ಕೊಳ್ಳೋಣ. ಕರ್ಮಯೋಗಿ ಕರ್ಮಗಳ ಫಲಗಳನ್ನು ತ್ಯಾಗ ಮಾಡಿ ಭಗವತ್ ಪ್ರಾಪ್ತಿ, ಅಂದರೆ ಏನು, ಭಗವಂತನನ್ನೇ ಪಡ್ಕೊಳ್ಳುವಂಥ ಆ ಭಗವಂತನ ರೂಪನೇ ಆಗಿರುವಂತಹ ಶಾಂತಿಯನ್ನು ಪಡ್ಕೊಳ್ತಾನೆ. ಅಂದರೆ ಈಗ ನಾವು ಎಲ್ಲ ಕೆಲಸಗಳನ್ನು ಭಗವಂತನಿಗೆ ಅರ್ಪಣೆ ಮಾಡ್ತಾ ಆ ಫಲಗಳಲ್ಲಿ ಯಾವುದೇ ಆಸಕ್ತಿ ಇಲ್ಲ. ಈಗ ನಾನು ಏನೇ ಕೆಲಸ ಮಾಡಿದ್ರು ಅದರಿಂದ ನನಗೊಂದು ಫಲ ಬರುತ್ತೆ ಅನ್ನೋದನ್ನೇ ಬಿಟ್ಬಿಡ್ತಾನೆ ಅವನು. ಅಂಥ ವ್ಯಕ್ತಿ ಅವನೇನು, ಭಗವಂತ ನನ್ನ ಕೈಯಲ್ಲಿ ಇದು ಮಾಡಿಸ್ತಿರ್ತಾನೆ ಅಥವಾ ಭಗವಂತನಿಗಾಗಿ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ, ಅವನಿಗೆ ಸಮರ್ಪಣೆ ಇದು ಅಂತ ಅದರಲ್ಲಿರುವಂಥ ಫಲಕ್ಕೆ ಅವನು ಅಪೇಕ್ಷೆ ಪಡೋದಿಲ್ಲ. ಯಾವತ್ತೂ ಅದರಿಂದ ಏನಾಗುತ್ತೆ, ಇದರಿಂದ ಏನಾಗುತ್ತೆ ಅಂತ ಅವನು ಫಲಾಪೇಕ್ಷೆ ಇಲ್ಲದೆ ಅವನು ಕೆಲಸವನ್ನು ಮಾಡ್ತಿರ್ತಾನಲ್ಲ, ಆವಾಗ ಅವನಿಗೇನಾಗುತ್ತೆ, ಭಗವತ್ ಪ್ರಾಪ್ತಿ ರೂಪ ಭಗವಂತನನ್ನು ಪಡ್ಕೊಳ್ಳೋದು ಅಂತ ನಾವೇನು ಹೇಳ್ತೀವೋ ಅಂಥ ಶಾಂತಿಯನ್ನು ಪಡಿತಾನೆ. ಶಾಂತವಾಗಿರೋದು ಕೂಡ ಭಗವಂತನನ್ನು ಪಡ್ಕೊಂಡು ಹಾಗೆ ಲೆಕ್ಕ ಅಂತ ಇಲ್ಲಿ ನಮಗೆ ಗೊತ್ತಾಗುತ್ತಾ. ಈಗ ಶಾಂತಿ ಅನ್ನೋದು ಎಲ್ಲರಿಗೂ ಇರೋದಿಲ್ಲ. ಯಾರು ಭಗವಂತನನ್ನು ಪಡ್ಕೋಬೇಕು ಅಂತ ಸಾಧನೆ ಮಾಡ್ತಿರ್ತಾರೋ ಅವರಲ್ಲಿ ಶಾಂತಿ ಅನ್ನೋದು ಕಾಣಿಸುತ್ತೆ ನಮಗೆ. ಅವರೆಷ್ಟು ಶಾಂತವಾಗಿರ್ತಾರೆ ಅಥವಾ ಭಗವಂತನನ್ನು ಕಂಪ್ಲೀಟಾಗಿ ಪಡ್ಕೊಂಡಿರೋರು, ಆತ್ಮ ಸಾಕ್ಷಾತ್ಕಾರವಾಗಿರುತ್ತಲ್ಲ ಅಂಥವ್ರು ನೋಡಿದಾಗಲೇ ನಮ್ಗೆ ಅನ್ಸುತ್ತಪ್ಪ ಎಷ್ಟು ಶಾಂತವಾಗಿರ್ತಾರೆ ಅವರು. ಯಾಕೆ? ಆ ಭಗವಂತನ ರೂಪ ಅದು, ಅದಕ್ಕೋಸ್ಕರನೇ ಅಂಥದನ್ನು ಪಡ್ಕೊಳ್ತಾನೆ. ಮತ್ತು ಸಕಾಮ ಪುರುಷ ಇರ್ತಾನಲ್ಲ, ಅವನು ಕಾಮನೆಯ ಪ್ರೇರಣೆಯಿಂದ ಫಲದಲ್ಲಿ ಆಸಕ್ತನಾಗಿ ಅವನು ಬಂಧಿತನಾಗ್ತಾನೆ. ಈಗ ಸಕಾಮ ಪುರುಷ ಅಂತಂದರೆ ಏನೋ ಒಂದು ಇಚ್ಛೆ ಇಟ್ಕೊಂಡು ಕೆಲಸ ಮಾಡ್ತಾನೆ. ನನಗೆ ಇದು ಮಾಡಿದ್ರೆ ಏನೋ ಒಂದು ಫಲ ಸಿಗುತ್ತೆ ಅಂತ ಅಂದ್ಕೊಂಡು ಮಾಡ್ತಾನಲ್ಲ, ಆ ಫಲ ಸಿಗುತ್ತೆ ಅಂತ ಅಂದ್ಕೊಂಡು ಮಾಡೋದ್ರಿಂದ ಫಲದಲ್ಲಿ ಅವನಿಗೆ ಆಸಕ್ತಿ ಬರುತ್ತಲ್ಲ, ಅದಕ್ಕೋಸ್ಕರ ಅವನು ಬಂಧನಕ್ಕೆ ಒಳಗಾಗ್ತಾನೆ ಅನ್ನೋದು ಇದರ ಅರ್ಥ. ಎಷ್ಟು ವಿಶೇಷವಾಗಿದೆ ನೋಡಿ. ನಾವೆಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಲ್ವ, ನಮ್ಗೆ ಒಳ್ಳೇದಾಗ್ಬಿಡುತ್ತೆ.
ಅಂತ ಅಂದ್ಕೊಳ್ತೀವಿ, ಅದು ಕೂಡ ಒಂದು ಬಂಧನನೇ. ಫಲಾಪೇಕ್ಷೆಯನ್ನು ಇಟ್ಕೊಂಡು ನಾವು ಏನೇ ಕೆಲಸ ಮಾಡಿದ್ರೂ ಕೂಡ ಅದು ಬಂಧನ ಅಂತ ಅನ್ನಿಸ್ಕೊಂಡ್ಬಿಡುತ್ತೆ. ಅದಕ್ಕೆ ನಾವು ಯಾವುದೇ ರೀತಿಯ ಫಲಾಪೇಕ್ಷೆಗಳೂ ಇಲ್ಲದೆ ಮಾಡಿದಾಗ ಕರ್ಮ ಬಂಧನ ನಮಗೆ ಸಿಗೋದಿಲ್ಲ, ನಮಗೆ ಶಾಂತಿ ಅನ್ನೋದು ಸಿಗುತ್ತೆ ಅನ್ನೋದು ಇದರ ಅರ್ಥ. ಪ್ರಶ್ನೆಗಳನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.